ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕುವೆಂಪು ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಿರುವಂತಹ BBA ಮಕ್ಕಳು, ಸೆಕೆಂಡ್ ಇಯರ್ BBA ಮಕ್ಕಳು ಥರ್ಡ್ ಸೆಮಿಸ್ಟ್ರಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಅವರಿಗೆ ಬಾಮ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ, ಬಿಸ್ನೆಸ್ ಆಪರೇಷನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತೇಳಿ ಬ್ಯಾಂಕಿಂಗ್ ರಿಲೇಟೆಡ್ ಸಬ್ಜೆಕ್ಟ್ ಇದು. ಇದರಲ್ಲಿ ಆಲ್ರೆಡಿ ನಾವು 28 ಪ್ರೀವಿಯಸ್ ಸೆಷನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಅವೆಲ್ಲ ವೀಡಿಯೋಸನ್ನು ನೋಡಿದ್ರಂತ ಒಂದು ಹೋಪನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾವು 29th ಸೆಷನನ್ನು ಇವತ್ತು ಡಿಸ್ಕಸ್ ಮಾಡೋಣ. ಹಾಗಾದರೆ 29th ಸೆಷನ್ನಲ್ಲಿ ನಾವು ಬ್ಯಾಂಕ್ ಅಕೌಂಟ್ಸ್ ಚಾಪ್ಟರ್ ಬರುತ್ತೆ ಥರ್ಡ್ ಯೂನಿಟಲ್ಲಿ. ಅದರಲ್ಲಿ ನಾವು ನೆಕ್ಸ್ಟ್ ಸೆಷನನ್ನು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರೀವಿಯಸ್ ಸೆಷನ್ಸ್ 28th ಸೆಷನ್ಸಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅಂತಂದರೆ ಜಾಯಿಂಟ್ ಸ್ಟಾಕ್ ಕಂಪನಿ ವಿತ್ ಲಿಮಿಟೆಡ್ ಲಯಬಿಲಿಟಿ, ಜಾಯಿಂಟ್ ಸ್ಟಾಕ್ ಕಂಪನಿ ವಿತ್ ಲಿಮಿಟೆಡ್ ಲಯಬಿಲಿಟಿ, ಈ ಒಂದು ಕಾನ್ಸೆಪ್ಟ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತಂದರೆ ದೇರ್ ಆರ್ ಮೋರ್ ದ್ಯಾನ್ 2 or more ಪೀಪಲ್ಸ್ ವಿಲ್ ಕಮ್ ಟುಗೆದರ್ ಆ್ಯಂಡ್ ಇನ್ವೆಸ್ಟ್ ಆ್ಯಂಡ್ ಸ್ಟಾರ್ಟ್ ದ ಬಿಸ್ನೆಸ್. ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ ಅವರಿಗೆ ಆ ಕಂಪನಿಗೆ ಬೇಕಾಗುವಂಥ ಅವಶ್ಯಕತೆ ಇರುವಂತಹ ಬಂಡವಾಳವನ್ನು ಅವರೇ ಹೂಡ್ತಾರೆ. ಅದನ್ನು ಇನ್ವೆಸ್ಟ್ಮೆಂಟನ್ನು ಮಾಡೋದ್ರ ಮೂಲಕ ಲ್ಯಾಂಡ್ ಮೇಲೆ ಇರ್ಬೋದು, ಬಿಲ್ಡಿಂಗ್ ಮೇಲೆ ಇರ್ಬೋದು, ಮಿಷನರಿ, ರಾ ಮೆಟೀರಿಯಲ್ ಅಥವಾ ಹ್ಯೂಮನ್ ರಿಸೋರ್ಸ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಏನು ಮಾಡ್ತಾರೆ, ಒಂದು ಬಿಸ್ನೆಸ್ಸನ್ನು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅವರ ಒಂದು ಲಯಬಿಲಿಟಿ ಎಲ್ಲಿಗಿರುತ್ತೆ ಅಂತಂದರೆ, ಒಂದು ಕಂಪನಿಯ ಏನು ಲಯಬಿಲಿಟಿ ಇರುತ್ತೆ ಅಲ್ಲಿಗೆ ಮಾತ್ರ ಅವರ ಲಯಬಿಲಿಟಿ ಇರುತ್ತೆ. ಅವರ ಪರ್ಸ್ನಲ್ ಅಸೆಟ್ಸ್ ಅದೆಲ್ಲದೂ ಕೂಡ ಅವರು ಸೇಲ್ ಮಾಡಿ ಅದನ್ನು ಕಂಪನಿಯ ಲಯಬಿಲಿಟಿನ ತೀರಿಸಬೇಕಂತ ಏನೂ ಕೂಡ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಜಾಯಿಂಟ್ ಸ್ಟಾಕ್ ಕಂಪನಿ ವಿತೌಟ್ ಲಯಬಿಲಿಟಿ ಅಂತ ಇರುತ್ತೆ, ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಆ ಥರ ಇರುತ್ತೆ. ಅವಾಗೇನಾಗುತ್ತೆ, ಅವರು ಎಷ್ಟಾದರೂ ಕೂಡ ಅವ್ರ ಅಸೆಟನ್ನು ಕೂಡ ಮಾರಿ ಕಂಪನಿಯ ಒಂದು ಲಯಬಿಲಿಟೀಸನ್ನು ತೀರಿಸೋವಂಥ ಪಾಸಿಬಿಲಿಟೀಸ್ ಇರುತ್ತೆ ಕಾನೂನು ಅಡಿಯಲ್ಲಿ. ಇಲ್ಲಿ ಒಂದು ಲಿಮಿಟೆಡ್ ಲಯಬಿಲಿಟಿ, ಅವರಿಗೆ ಲಯಬಿಲಿಟಿ ಅನ್ನೋದು ಲಿಮಿಟೆಡ್ ಆಗಿರುತ್ತೆ, ಓನ್ಲಿ ಕಂಪನಿ ಅಸೆಟ್ಸಿಗೆ ಮಾತ್ರ ಅದು ಲಯಬಿಲಿಟಿ ಇರುತ್ತೆ. ಹಾಗಾದರೆ ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ವಿತ್ ಲಿಮಿಟೆಡ್ ಲಯಬಿಲಿಟಿ ಮೀನ್ಸ್ ಒನ್ ಆಫ್ ದ ಫಸ್ಟ್ ಸ್ಟೆಪ್ ಅಂಡರ್ಟೇಕನ್ ಆಫ್ಟರ್ ಇನ್ಕಾರ್ಪೊರೇಟಿಂಗ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪನಿ is opening of the current account in the name of the company. A company can open one or more current accounts in any bank and is required to transact business. In this article, we look at the procedure for opening private limited company bank or current account along with the documents required. A joint stock company is a business that is owned by its own investors. The shareholders buy and sell shares and own a portion of the company. The percentage of ownership is based on the number of shares that each individual owns. Shareholders can buy and sell shares and transfer shares between one another without putting the continued existence of the company is a jeopardy. ಇಲ್ಲೇನಾಗಿದೆ, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಇದೆ ಅಂತಂದರೆ ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಅವರು ಅಕೌಂಟನ್ನು ಓಪನ್ ಮಾಡ್ತಾರೆ, ಬ್ಯಾಂಕಲ್ಲಿ ಕರೆಂಟ್ ಅಕೌಂಟನ್ನು ಓಪನ್ ಮಾಡ್ತಾರೆ. ಹಾಗಾದರೆ ತಮ್ಮ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡಬೇಕಂದ್ರೆ ಒಂದು ಅಕೌಂಟ್ ಬೇಕಾಗುತ್ತೆ. ದೇ ಕ್ಯಾನ್ ಓಪನ್ ಮೋರ್ ದೆನ್ ಒನ್ ಕರೆಂಟ್ ಅಕೌಂಟ್ ಆಲ್ಸೋ. ಒಂದಕ್ಕಿಂತ ಹೆಚ್ಚಿನದಾಗಿ ಕೂಡ ಅವರು ಕರೆಂಟ್ ಅಕೌಂಟನ್ನು, ಚಾಲ್ತಿ ಖಾತೆಗಳನ್ನು ಬ್ಯಾಂಕಿನಲ್ಲಿ ಓಪನ್ ಮಾಡ್ಬೋದು. ಹಾಗಾದರೆ ಈ ಒಂದು ಲಿಮಿಟೆಡ್ ಲಯಬಿಲಿಟಿ ಕಂಪನಿ, ಜಾಯಿಂಟ್ ಸ್ಟಾಕ್ ಕಂಪನಿ ವಿತ್ ಲಿಮಿಟೆಡ್ ಲಯಬಿಲಿಟಿ ಅಂದರೆ ಆ ಒಂದು ಹೊಣೆಗಾರಿಕೆ ಅವರಿಗೆ ಕಂಪನಿ ಆಸ್ತಿಗೆ ಮಾತ್ರ ಸೀಮಿತವಾಗಿರುತ್ತೆ, ಮಾತ್ರ ಅವರ ಪರ್ಸ್ನಲ್ ಅಸೆಟ್ಸಿಗೆ ಯಾವುದೇ ರೀತಿಯಂಥ ಜವಾಬ್ದಾರಿ ಇರೋದಿಲ್ಲ. ಯಾರಿಗೆ? ಇನ್ವೆಸ್ಟರ್ಸ್ ಅಥವಾ ಓನರ್ಸಿಗೆ. ಇಲ್ಲಿ ಬೆನಿಫಿಟ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತ ಏನಪ್ಪ ಅಂತಂದರೆ, ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಲೋ ಎ ಸಾಲಿಡ್ ಬಿಸ್ನೆಸ್ ಟು ಫಾರ್ಮ್ ಆ್ಯಂಡ್ ಥ್ರಿವ್ with many working together. Each shareholder invests in the company and is able to benefit from the business. Every shareholder owns a piece of the company up to the amount of the have invested. ಇಲ್ಲೇನಾಗುತ್ತೆ, ಅವರು ಏನು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಅಲ್ಲಿವರೆಗೂ ಅವ್ರಿಗೆ ಲಯಬಿಲಿಟಿ ಇರುತ್ತೆ. ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದ್ರಿಂದ ಅಲ್ಲಿ ಬರುವಂತಹ ಬೆನಿಫಿಟ್ಸ್ ಅವ್ರಿಗೂ ಕೂಡ ಶೇರನ್ನು ಹೊಂದಿರ್ತಾರೆ. ಹಾಗಾಗಿ ಅವರು ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿ ಕೂಡ ಒಬ್ಬ ಶೇರ್ ಹೋಲ್ಡರ್ಸು ಅಥವಾ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ತುಂಬ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿರ್ತಾರೆ. ದೆನ್ ಓನರ್ಶಿಪ್ ಕಮ್ಸ್ ವಿತ್ ಅಡಿಷನಲ್ ಪ್ರಿವಿಲೇಜಸ್. Shareholders have a say in everything that happens with a joint stock company without actually having to run the company. Shareholders elect a board of directors to manage the company on their behalf. Positions are usually filled through elections once a year, though the specifics may be allowed. ಇಲ್ಲಿ ಓನರ್ಶಿಪ್ಪನ್ನು ಯಾರು ಅಂತಂದರೆ, ಯಾರು ಇನ್ವೆಸ್ಟ್ಮೆಂಟನ್ನು ಮಾಡಿ ಸ್ಟಾರ್ಟ್ ಮಾಡಿರ್ತಾರೆ ಬಿಸ್ನೆಸ್, ಅವ್ರನ್ನ ನಾವು ಓನರ್ಸ್ ಅಂತ ಕರಿತೀವಿ. ಪ್ರತಿದಿನ ಬಂದುಬಿಟ್ಟು ಅವರು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ವಾಚ್ ಮಾಡೋಕ್ಕೆ ಅಥವಾ ಅಬ್ಸರ್ವ್ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದಂಥ ಒಂದು ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸನ್ನು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ನ, CEO ಅಲ್ಲಿ ನೇಮಕಾತಿ ಮಾಡ್ತಾರೆ, ಮ್ಯಾನೇಜರ್ಸ್ಗಳನ್ನು ನೇಮಕಾತಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ತಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್, ಬಿಸ್ನೆಸ್ ಡೇ ಟು ಡೇ ಆ್ಯಕ್ಟಿವಿಟೀಸನ್ನು ಈ ಒಬ್ಬ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು, BOD ಅಂತ ಕರೀತಾರೆ, ಅಥವಾ ಮ್ಯಾನೇಜರ್ CEO ಎವರಿ ಒನ್ಸ್ ಇನ್ ಎ ಇಯರು ಅವರು ಸೆಲೆಕ್ಟ್ ಮಾಡ್ತಾರೆ ಅಥವಾ ಚೇಂಜಸನ್ನು ಕೂಡ ಮಾಡುವಂತಹ ಸಾಧ್ಯತೆ ಇರುತ್ತೆ. ಗೊತ್ತಾಗ್ತಿದೆನಾ? ನೆಕ್ಸ್ಟ್, ಕರೆಂಟ್ ಅಕೌಂಟ್ ಫಾರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಓಪನಿಂಗ್ ಎ ಕರೆಂಟ್ ಅಕೌಂಟ್ ಫಾರ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಈಸ್ ಈಸಿಯರ್
than the opening the current account for a sole proprietorship firm as a company is a registered legal entity by law. Therefore, once a company is incorporated, a bank account can be opened in the name of the business with just a few documents. Unlike proprietorship, wherein the existence of the sole proprietorship must be established through various tax registrations as per Reserve Bank of India's KYC norms. The following are the documents necessary to open the current account in the name of the company. ಕರೆಂಟ್ ಅಕೌಂಟನ್ನು ನೀವು ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೆಸರಲ್ಲಿ ಓಪನ್ ಮಾಡ್ಬೋದು. ಓಪನ್ ಮಾಡೋದಕ್ಕೆ ಕೆಲವೊಂದು ನೀವು ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಮತ್ತು ಶ್ಯೂರಿಟಿ ಅಥವಾ ಯಾರು ಆಥರೈಸ್ಡ್ ಸಿಗ್ನೇಚರ್ ಯಾರು ಮಾಡಬೇಕು, ಯಾರು ಅಕೌಂಟನ್ನು ಆಪ್ರೇಟ್ ಮಾಡಬೇಕು, ಇದೆಲ್ಲ ಮಾಹಿತಿಯನ್ನು ಅಟ್ ದ ಟೈಮ್ ಆಫ್ ಓಪನಿಂಗ್ ಆಫ್ ಅನ್ ಅಕೌಂಟ್ ಯು ಹ್ಯಾವ್ ಟು ಪ್ರೊವೈಡ್. ಕಂಪನಿಯವರು ಅದನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ದ ಫಾಲೋಯಿಂಗ್ ಆರ್ ದ ಡಾಕ್ಯುಮೆಂಟ್ಸ್ ನೆಸೆಸರಿ ಟು ಓಪನ್ ಎ ಕರೆಂಟ್ ಅಕೌಂಟ್ ಇನ್ ದ ನೇಮ್ ಆಫ್ ದ ಕಂಪನಿ. ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್, ಮೆಮೊರಂಡ MOA ಅಂತ ಕರೀತಾರೆ, ಆರ್ಟಿಕಲ್ ಆಫ್ AOA ಅಂತ ಕರೀತಾರೆ. ಮೆಮೊರಂಡ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಅಟ್ ದ ಟೈಮ್ ಆಫ್ ಅಕೌಂಟ್ ಓಪನಿಂಗ್ ಟೈಮ್. Resolution of the board of directors to open an account and identification of those who have authorized to operate the account. ರೆಸೊಲ್ಯೂಷನ್ ಪಾಸ್ ಮಾಡಿರ್ತಾರೆ ಮೀಟಿಂಗಲ್ಲಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗಲ್ಲಿ, ಅದು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಯಾರು ಸಿಗ್ನೇಚರ್ನ ಮಾಡಿಬಿಟ್ಟು ಅಕೌಂಟನ್ನು ಆಪ್ರೇಟ್ ಮಾಡಬೇಕನ್ನೋದು ಕೂಡ ಅಲ್ಲಿ ನಿಮಗೆ ರೆಸೊಲ್ಯೂಷನಲ್ಲಿ ಪಾಸ್ ಮಾಡಿರ್ತಾರೆ. ಪವರ್ ಆಫ್ ಅಟಾರ್ನಿ ಗ್ರಾಂಟೆಡ್ ಟು ಇಟ್ಸ್ ಮ್ಯಾನೇಜರ್ಸ್, ಆಫೀಸರ್ಸ್ ಆರ್ ಎಂಪ್ಲಾಯೀಸ್ ಟು ಟ್ರಾನ್ಸಾಕ್ಟ್ ಬಿಸ್ನೆಸ್ ಆನ್ ಇಟ್ಸ್ ಬಿಹಾಫ್. ಇಲ್ಲಿ ಯಾರಿಗೆ ಪವರನ್ನು ಎಂಜಾಯ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಯಾರು ಟ್ರಾನ್ಸಾಕ್ಷನ್ಸನ್ನು ಮಾಡ್ಬೋದು, ಇದೆಲ್ಲ ಮಾಹಿತಿಯನ್ನು ಅಟ್ ದ ಟೈಮ್ ಆಫ್ ಅಕೌಂಟಿಂಗ್ ಓಪನ್ ಮಾಡೋ ಟೈಮಲ್ಲೇ ಬ್ಯಾಂಕರಿಗೆ ಮಾಹಿತಿಯನ್ನು ಕಂಪನಿಯವರು ನೀಡಬೇಕಾಗುತ್ತೆ. ಕಾಪಿ ಆಫ್ ಪಾನ್ ಅಲಾಟ್ಮೆಂಟ್ ಲೆಟರ್ಸ್, ಪಾನ್ ಅಲಾಟ್ ಆಗಿರುತ್ತೆ ಕಂಪನಿಗೆ, ಆ ಪಾನ್ ಅಲಾಟ್ಮೆಂಟ್ ನಂಬರ್ ಲೆಟರ್ ಕೊಡಬೇಕಾಗುತ್ತೆ. ಕಾಪಿ ಆಫ್ ದ ಟೆಲಿಫೋನ್ ಬಿಲ್, ಅಡ್ರೆಸ್ ಪ್ರೂಫಿಗೋಸ್ಕರ ಅಲ್ಲಿ ಕಂಪನಿಯ ಅಡ್ರೆಸ್ ಏನಿದೆ ಅದು ಟೆಲಿಫೋನ್ ಬಿಲ್ ಇರುತ್ತೆ, ಅದನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಇಲ್ಲಿ ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಒಂದು ಸಿಂಪಲ್ ಕ್ವಶನ್ ಇದೆ, ನಿಮಗೆ ಕೇಳ್ತೀನಿ ಸ್ನೇಹಿತರೆ. ವಾಟ್ ಹ್ಯಾಪನ್ಸ್ ವೆನ್ ಎ ಬ್ಯಾಂಕ್ ಡಿಸೋನರ್ಸ್ ಎ ಚೆಕ್? ಒಂದು ಚೆಕ್ಕನ್ನು ನೀವು ಪ್ರೊವೈಡ್ ಮಾಡ್ತೀರಾ ಕರೆಂಟ್ ಅಕೌಂಟಿಂದ, ಯಾರಿಗೋ ಸಪ್ಲೈಯರ್ಗೆ ಪೇಮೆಂಟನ್ನು ಮಾಡ್ತೀರಾ. ಅಟ್ ದಟ್ ಮೂಮೆಂಟ್ ದ ಚೆಕ್ ಡಿಸೋನರ್ ಅಂತ ಮಾಡ್ತಾರೆ. ಆವಾಗ ಏನು ಮಾಡ್ತಾನೆ ಬ್ಯಾಂಕರು, ಏನಾಗುತ್ತೆ ಅಂತ ಹೇಳಿದರೆ, ಇಟ್ ಈಸ್ ಎ ಕಾಲ್ಡ್ ಸೆಟ್ಲ್ಮೆಂಟ್ ಆಫ್ ದ ಚೆಕ್, ಇಟ್ ಈಸ್ ಕಾಲ್ಡ್ ವಿತ್ಡ್ರಾಯಿಂಗ್ ಆಫ್ ದ ಚೆಕ್, ಇಟ್ ಈಸ್ ಕಾಲ್ಡ್ ನಲಿಫೈಯಿಂಗ್ ಆಫ್ ದ ಚೆಕ್, ಇಟ್ ಈಸ್ ಕಾಲ್ಡ್ ರಿಟರ್ನ್ ದ ಚೆಕ್ ಅನ್ಪೇಯ್ಡ್. ಚೆಕ್ಕನ್ನು ಅಮೌಂಟನ್ನು ಪೇ ಮಾಡಿದೆ ನಿಮಗೆ ಚೆಕ್ಕನ್ನು ರಿಟರ್ನ್ ಮಾಡ್ತಾರಲ್ವ ಯಾವುದೋ ಒಂದು ಕಾರಣಕ್ಕೆ, ದೇರ್ ಆರ್ ಡಿಫ್ರೆಂಟ್ ರೀಸನ್ಸ್. ಚೆಕ್ಕು ಅಮೌಂಟ್ ಇನ್ಸಫಿಷಿಯೆಂಟ್ ಇರ್ಬೋದು, ಡೇಟು ಎಕ್ಸಾಸ್ಟ್ ಆಗಿರ್ಬೋದು, ಅಥವಾ ಅಮೌಂಟು ಬ್ಯಾಲೆನ್ಸ್ ಇಲ್ಲದೆ ಇರ್ಬೋದು, ಅಥವಾ ಸಿಗ್ನೇಚರ್ ಮಿಸ್ಮ್ಯಾಚ್ ಆಗಿರ್ಬೋದು, ಅಥವಾ ಅಮೌಂಟ್ ಇನ್ ವರ್ಡ್ಸು, ಅಮೌಂಟ್ ಇನ್ ನಂಬರ್ಸು ಡಿಫ್ರೆನ್ಸ್ ಇರ್ಬೋದು. ಇವೆಲ್ಲದಕ್ಕೆ ಡಿಫ್ರೆಂಟ್ ಮೋರ್ ದೆನ್ 20 ರೀಸನ್ಸಿಗೆ RBI ಗೈಡ್ಲೈನ್ಸ್ ಪ್ರಕಾರ ಚೆಕ್ಕನ್ನು ರಿಜೆಕ್ಟ್ ಮಾಡ್ಬೋದು ಬ್ಯಾಂಕರ್ಸು, ಕಸ್ಟಮರ್ ಚೆಕ್ಕನ್ನು. ಗೊತ್ತಾಗ್ತಿದೆಯಾ? ಹಾಗಾದರೆ ಇದ್ರ ಪ್ರಕಾರ ಹೋದರೆ ಡಿ ಆನ್ಸರು, ಇಟ್ ಈಸ್ ಕಾಲ್ಡ್ ರಿಟರ್ನ್ ಆಫ್ ದ ಚೆಕ್ ಅನ್ಪೇಯ್ಡ್. ಚೆಕ್ಕನ್ನು ಪೇಮೆಂಟ್ ಮಾಡಿದ್ರೆ ವಾಪಸ್ ಕೊಟ್ಟರೆ ದಟ್ ಈಸ್ ಕಾಲ್ಡ್ ಡಿಸೈನರ್ ಆಫ್ ಚೆಕ್ಸ್. These are the books I have been referred to prepare these contents. Please refer if these books are available in your college library. Thank you for watching my YouTube channel. Please subscribe and share the video.